ಅಲ್ಲ, ನಮ್ಮ ರೋಡ್ ಹೇಗೆ ಇವತ್ತು ಇಷ್ಟೊಂದು ಖಾಲಿ ಹೊಡಿತಾ ಇದೆಯಲ್ಲ. ಇಷ್ಟೊತ್ತಾದ್ರೂ ಯಾರು ಒಬ್ಬ ಈಚೆ ಕಡೆ ಬಂದಿಲ್ವಲ್ಲ. ನಾನು ಒಬ್ಬೇ ಇಷ್ಟು ಬೇಗ ಕೆಲಸ ಎಲ್ಲ ಮುಗಿಸಿ ಬಂದ. ಮಂಜಕ್ಕ ಮಂಜಕ್ಕ. ಏನಪ್ಪ ರೀ? ತಡಿ ಬಂದೆ. ಆ ಸ್ಟವ್ ಮೇಲೆ ಸಾಂಬಾರು ಕುದಿಯಕ್ಕೆ ತಡಿ, ಹಾಫ್ ಮಾಡಿ ಬರ್ತೀನಿ. ಅಮ್ಮ ಸಾಕಾಗೋಯ್ತು. ಭಾನುವಾರ ಅನ್ನಂಗಿಲ್ಲ, ಸೋಮವಾರ ಅನ್ನಂಗಿಲ್ಲ, ನನಗಂತೂ ಎಲ್ಲ ಒಂದೇ ವಾರ. ಎಲ್ಲ ದಿನ ಎದ್ದೇಳು ಅಡುಗೆ ಮಾಡು, ಮನೆ ಕೆಲಸ ಮಾಡು, ಪಾತ್ರೆ ತೊಳಿ, ಬಟ್ಟೆ ಹೋಗಿ, ಸ್ವಲ್ಪ ಸಾಕಾಗೋಗುತ್ತೆ. ಅಂದಂಗೆ ಏನು ಸಮಾಚಾರ? ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ನಿನಗೇನು ಬಿಡು, ಎಲ್ಲ ಕೆಲಸ ಮುಗಿಸ್ ಬಂದಿದ್ಯಾ ಏನು? ಅಯ್ಯ ಮಂಜಕ್ಕ, ನಂದೇನು ಕೆಲಸ ಇಲ್ಲ, ಎಲ್ಲ ನಮ್ಮ ಯಜಮಾನ್ರೆ ಮಾಡ್ತಾರೆ. ನಂಗೆ ಭಾನುವಾರ ಅಲ್ಲ, ಅವೆಲ್ಲ ಮಲ್ಕೊಂಡವ್ರೆ. ನಾನು ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಕಸ ಗುಡಿಸಿ, ಸ್ವಲ್ಪ ಪಾತ್ರೆ ನಾಲ್ಕಿತ್ತು ರಾತ್ರಿ ಊಟ ಮಾಡಿದ್ದು, ಅದನ್ನ ತೊಳೆದ್ಬಿಟ್ಟು ಸ್ಟವ್ ಎಲ್ಲ ಬಸ್ಬಿಟ್ಟು ಬಂದೆ. ಇವಾಗ ಹೋಗಿ ಅಡುಗೆ ಮಾಡಬೇಕು. ಅನ್ನಂಗೆ ಏನು ಅಡುಗೆ? ಸಾಂಬಾರು ಕುದಿತಾ ಇತ್ತಂದಲ್ಲ, ಏನು ಅಡುಗೆ ಮಾಡಿದ್ದೆ ಎಷ್ಟೊತ್ತಿಗೆ? ಅಯ್ಯೋ, ಇನ್ನೂ ಏನು ಸಾಂಬಾರು ಮಾಡಿಲ್ಲ. ರಾತ್ರಿ ಸಾಂಬಾರು ಇತ್ತಲ್ಲ, ಅದನ್ನ ಸ್ವಲ್ಪ ಕುದಿಯಕ್ಕೆ ಇಟ್ಟಿದ್ದೆ. ಸ್ವಲ್ಪ ಅನ್ನ ಮಾಡ್ತೀನಿ ಸಾಕು. ಭಾನುವಾರ ಅಲ್ವಾ, ಅದಕ್ಕೆ ಅಡುಗೆ ರೆಸ್ಟ್ ಕೊಟ್ಬಿಟ್ಟಿದ್ದೇನೆ ಇವತ್ತು. ಅದನ್ನೇ ಸಾಂಬಾರು ಬಿಸಿ ಮಾಡಿ ಬಿಸಿ ಅನ್ನ ಮಾಡ್ಕೊಟ್ರೆ ತಿನ್ಕೋತಾರೆ. ಗೊತ್ತಾಗಲ್ಲ ಅವ್ರಿಗೆ ಯಾವಾಗ ಸಾಂಬಾರು ಮಾಡಿದ್ದು ಏನು ಅಂತ. ಹಂಗೂ ಏನೋ ಗೊತ್ತಾಗ್ಬಿಟ್ರೆ ಸ್ವಲ್ಪ ಉಪ್ಪು ಹುಳಿ ಖಾರ ಹಾಕ್ಬಿಡ್ತೀನಿ, ಅದಕ್ಕೆ ಗೊತ್ತಾಗಲ್ಲ, ತಿಂತಾರೆ ಕಣೆ. ಅದು ಸರಿ ಮಂಜಕ್ಕ, ಇವತ್ತೇನು ಒಟ್ಟಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲ ಭಾನುವಾರ ಅಂತ ಮಲ್ಕೊಂಬಿಟ್ಟವ್ರ ಏನು? ಅಯ್ಯೋ, ನಿನ್ನಂಗೆ ಯಾರು ತಾನೇ ಫ್ರೀ ಆಗಿರ್ತಾರೆ ಹೇಳು? ಹೌದು, ಸ್ವಲ್ಪ ನಿದ್ದೆ ಮಾಡೋಕ್ಕಾಗಲ್ಲ ನನಗೆ. ಬೆಳಗ್ಗೆ ಯಾಕಿಂಗಿದ್ದು ಒದ್ದಾಡ್ತಿದ್ದೆ ಬೆಳಗ್ಗೆ, ಒಳ್ಳೆ ಮೈ ಹಾಕಿದ್ದು ಬೆಕ್ಕಿನಂಗೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಇದೇ ಕೆಲಸನ ನಿನಗೆ? ಅಯ್ಯೋ ಹಂಗಲ್ಲ ಮಂಜಕ್ಕ, ನೀನು ಹೆಂಗೆ ಅಂತೆ ನೋಡು. ಅಲ್ಲ, ನಾನು ಅವಾಗಲೇ ಎದ್ದೆ, ನೀನು ಮನೆ ಕಡೆ ನೋಡಿದೆ, ನೀನು ಎದ್ದಿದ್ದೆಲ್ಲ, ಅದಕ್ಕೆ ಸ್ವಲ್ಪ ನಿಂತ್ಕೊಂಡು ಕರೆದೆ, ಅದಕ್ಕೆ ಹೆಂಗಂತ್ಯಾ? ಓ ಹೌದಾ, ಎಲ್ಲಾದರೂ ಹೋಗ್ಲಿ ಬಿಡು. ಅದಂಗೆ ರಾತ್ರಿ ಲಾವಣ್ಯ ಅಮ್ಮಯಿಂದ ಸೌಂಡ್ ಬರ್ತದಲ್ಲ, ಏನು ಯಾರು ಗಂಡನ ಜಗಳ ಆಡ್ತಿದ್ರ? ತುಂಬ ಜೋರ ಸೌಂಡ್ ಬರ್ತೈತಪ್ಪ. ನಾನೇನು ಕೇಳಕ್ಕೆ ಹೋಗಿಲ್ಲ, ಅದು ಬಿಗ್ ಬಾಸ್ ಬೇಗ ನೋಡ್ತಿದ್ನಲ್ಲ, ಇಂಟ್ರೆಸ್ಟ್ ಆಗಿತ್ತು, ಅದನ್ನ ನೋಡ್ತಾ ಕೂತ್ಕೊಂಡಿದ್ದೆ. ನಾನು ಈಚೆಗಡೆ ಬಂದು ನೋಡೋಕೆ ಹೋಗಿಲ್ಲ, ಬೆಳಗ್ಗೆ ನಿಕಲ್ಡೆ ಗೊತ್ತಾಗುತ್ತೆ ಬಿಡು ಅಂತ ಸುಮ್ಮನಾದ. ಏನದು? ಅಯ್ಯೋ ಮಂಜಕ್ಕ, ನಿನಗೆ ಗೊತ್ತಿಲ್ವಾ? ಅಯ್ಯೋ, ರಾತ್ರಿ 12 ತನಕ ಅದೇ ಜಗಳ. ಏನು ಜಗಳ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಕೇಳಿಸ್ಕೊಳಕ್ಕಂತ ಹೋದೆ, ಸರಿ ಕೇಳಿಸಿಲ್ಲ, ಬಾಗ್ಲಾಕ್ಬಿಟ್ಟಿತ್ತು ಗುಬೆ ಮುಂಡೆವು. ಏನಂತ ನನಗೂ ಅರ್ಥ ಆಗಿಲ್ಲ. ಒಟ್ಟು ತುಂಬ ಜೋರಾಗಿ ಜಗಳ ಆಗ್ತಾಯಿತ್ತು. ಇನ್ನೇನಿರುತ್ತೆ, ಆ ವಯ್ಯಿಂದ ಇಟ್ಟಿದೆ ತಾನೇ ಕಾಟ. ಏನೋ ಆ ವಯ್ಯ ನಂಬಲ್ಲ. ಅಯ್ಯೋ ನಂಬಲ್ಲ ಅಂತೀನಿ, ಆ ವಯ್ಯ ಒಪ್ಕೊಳ್ಳಲ್ಲ, ಇವಳಿಗೆ ಬಿಡಲ್ಲ. ಅವ್ರ ಮತ್ತೆ ಯಾವಾಗ ಇದ್ದಿದ್ದೆ. ಮಂಜು ಅಕ್ಕ. ಹಾಂ ಲಾವಣ್ಯ, ಏನಮ್ಮ? ಅದು ಏನಿಲ್ಲ ಮಂಜು ಅಕ್ಕ, ನಿಮ್ಮ ಮನೆಯಲ್ಲಿ ಚಪಾತಿ ಲಡ್ಸೋ ಮನೆಯಲ್ಲಿ ಸ್ವಲ್ಪ ಕೊಡ್ತೀರಾ? ನಮ್ಮಲ್ಲಿ ಎಲ್ಲಿಟ್ಬಿಟ್ಟು ಸಿಗ್ತಾನೆ ಇಲ್ಲ. ಮಂಜಕ್ಕ, ರಾತ್ರಿ ಗಂಡನ ಹೊಡೆದು ಎಲ್ಲ ಕಳ್ದಿರ್ಬೇಕನ್ಸುತ್ತೆ. ಮುಚ್ಚೆ ಬಾಯಿ. ಹೌದಾ, ಇರು ತಗೊಬಂದು ಕೊಡ್ತೀನಿ. ಅಂದಂಗೆ ರಾತ್ರಿ ತುಂಬ ಜೋರಾಗಿ ಜಗಳ ಆಗ್ತಿದ್ದಲ್ಲ ನಿಮ್ಮ ಮನೆಯಲ್ಲಿ. ನಾನು ಈಚೆಗಡೆ ಬಂದು ಕೇಳಕ್ಕೆ ಹೋಗಿಲ್ಲಮ್ಮ, ಯಾಕೆ ಬೇಕು ನಮಗೆ ಅಂತ. ಅದು ಅಲ್ಲದೆ ನಿನ್ನ ಗಂಡನಿಗೆ ಏನೋ ಕೇಳಕ್ಕೆ ಬಂದರೆ ಮೊದಲೇ ಆಗಲ್ವಲ್ಲ, ಅದಕ್ಕೆ ಬರಕ್ಕೆ ಹೋಗಿಲ್ಲ. ಮೈ ಅನ್ಕೋಬೇಡ. ನಮ್ಮ ಮನೆಯಿಲ್ಲ ಜಗಳನ? ಹಂಗೆಲ್ಲ ಏನಿಲ್ವಲ್ಲಕ್ಕ, ನಾವು ಜಗಳ ಆಡಕ್ಕೆ ಹೋಗಿಲ್ವಲ್ಲ. ನಾವು ರಾತ್ರಿ 9:30ಗೆ ಮಾಡ್ಕೊಂಡವ್ರು, ಇವಾಗ ಎದ್ದೀಚೆ ಬರ್ತಾ ಇರೋದು. ಬಿತ್ರಿ ಇವಾಗ ಎದ್ದು ಬಂದಂತೆ. ನಾನು ಪಕ್ಕದಲ್ಲೇ ಎಂತ್ಕೊಂಡು ಕೇಳಿಸ್ಕೊಂಡು ಮಷ್ಟಲ್ವಾ? ಹೌದಾ, ಹೋಗ್ಲಿ ಬಿಡು. ಏನೋ ಕೇಳ್ತಲ್ಲ, ಸರಿ ತಗೊಬಂದು ಕೊಡ್ತೀನಿ. ಏನು ಪರಿಯಕ್ಕ, ಏನು ತಿಂಡಿ? ಅದು ಲಾವಣ್ಯ, ಏನಂದ್ರೂ ಲಂಗ ದಾವಣ್ಯಾಗ ಮಸ್ತ್ ಕಾಣ್ತಿಲ್ಲ ಲಾವಣ್ಯ. ನಿನ್ನ ಫೋನ್ ನಂಬರ್ ಕೊಟ್ಟರೆ ಬರ್ತೈತಿ ಪುಣ್ಯ. ವಾ, ಏನಕ್ಕ ಬೆಳಗ್ಗೆ ಒಳ್ಳೆ ಸಾಂಗ್ ಹೇಳ್ತಿದ್ದೀರಾ? ಅಯ್ಯೋ ಬಿಡು ಲಾವಣ್ಯ, ಏನು ಸಾಂಗ್ ಹೇಳ್ದ ಏನು ಪ್ರಯೋಜನ? ನಮ್ಮ ಮನೇಲಿ ಇದ್ದಿದ್ದೆ ಬಿಡು, ಯಾವಾಗೂ ಗಂಡೆ ಅಂತ ಜಗಳ. ಅದು ನಿಮ್ಮಷ್ಟು ಅನ್ನಿನ ಇವಾಗ ನಾವಿರಲ್ಲಪ್ಪ. ನಮ್ಮಲ್ಲಿ ರಾತ್ರಿ 12 ತನಕ ನಾನು ನನ್ನ ಗಂಡ ಜಗಳ ಆಡ್ಕೊಂಡೇ ಇದ್ರಿ. ಅದಕ್ಕೆ ನಾನು ಸ್ವಲ್ಪ ಲೇಟಾಗಿದ್ದೆ ಇವತ್ತು. ನೈಟ್ ಮಲ್ಕೋಕೆ ಲೇಟ್ ಆಯ್ತಾ ಜಗಳ ಮಾಡಿ, ಅದಕ್ಕೆ ಇವಾಗ ಲೇಟಾಗಿದ್ದೆ. ತಿಂಡಿ ಇವಾಗ ಏನಾದರೂ ಮಾಡಬೇಕು. ಅಂದಾಗ ನಿಮ್ಮ ಮನೇಲೇನು ಚಪಾತಿನಾ? ಈ ಬಿಟ್ಟು ನನಗೆ ಆಡ್ಕೊತಾವಳೆ. ಅದು ಸರಿ, ನಾವು ಗಂಡನ ಜಗಳನ ಆಡ್ತೀವಿ, ಏನಾದರೂ ಆಡ್ತೀವಿ. ಇವಳಿಗೆ ಏನಕ್ಕೆ? ಇವಳೇ ಫಿಟ್ಟಿಂಗ್ ಇರ್ತೈತಲ್ಲ ಬಂದ್ಬಿಟ್ಟ ಮಂಜುಳಕ್ಕ ಹತ್ರ. ಅದಕ್ಕೆ ನಾನು ಹೇಳಿದ್ದು ನಮ್ದೆಲ್ಲ ಏನೂ ಇಲ್ಲ ಅಂತ. ಇವಳಿಗೆ ಹೊಟ್ಟೆ ಕಿಚ್ಚು ನನ್ನ ಗಂಡನ ನೋಡಿದ್ರೆ. ಅದೇನು ಆ ಕಡೆ ತಿರ್ಕೊಂಡು ನೋಡ್ಕೊಂಡು ಏನೋ ಹೇಳ್ತಾ ಇದೆಯಾ? ಈ ಕಡೆ ತಿರ್ಕೊಂಡು ನೋಡು, ಲೊಕ್ಕಟ್ಮೇ. ಅದೇನು ಇಲ್ಲ ಅಕ್ಕ, ಏನೋ ನೆನ್ಸ್ಕೊತಾ ಇದ್ದೆ ಅಷ್ಟೇ. ಹಂಗಿರ್ಲಿ, ಭಯ ಇರಲಿ ಅಂದರೆ ನಾನು ಯಾರು ಗೊತ್ತಲ್ಲ, ಮೊದಲೇ ಪಾಯಿಂಟ್ ಪರಿಮಳ. ನಾನು ಪಾಯಿಂಟ್ ಹಿಡಿದ್ರೆ ಹಿಂಗೆ ಇರುತ್ತೆ. ಸರಿ ಪಾಯಿಂಟ್ ಪರಿಮಳ, ನನಗೂ ಹಿಡಿಯೋಕ್ಕೆ ಬರುತ್ತೆ ಪಾಯಿಂಟು. ನಾನು ಇಟ್ಕೊತೀನಣ್ಣ ಪಾಯಿಂಟು, ಆವಾಗ ನಿನಗಿದೆ. ಓ, ಏನು ಲಾವಣ್ಯ ಪರಿಮಳ ಇಬ್ರು ಮತ್ತಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ ಬೆಳಗ್ಗೆನೆ? ವಾ ಮೂಬಿ, ಏನು ಬೆಳಗಾಯ್ತಾ? ಅಂದಂಗೆ ಏನು ನಿಮ್ಮ ಮನೆ ಕಡೆ ಗಮ್ ಅಂತ ಬಿರಿಯಾನಿ ವಾಸನೆ ಬರ್ತೈತೆ. ಅದೇನೆ ಬೆಳಗ್ಗೆ ಬಿರಿಯಾನಿ ಮಾಡ್ಬಿಟ್ಟಿದ್ಯಾ? ಲೇ,
ಲೇ ಎಲ್ಲೇ ಬಂತು ಬಿರಿಯಾನಿ ಸ್ಮೆಲ್ಲು? ಅಲ್ಲ ನೀನು ಯಾರ ಮನೇಲಿ ಬಿರಿಯಾನಿ ಮಾಡಿದ್ರು ಚಿಕನ್ ಮಾಡಿದ್ರು ನಮ್ಮ ಮನೇಲೇ ಅಂತ ಅನ್ಸುತ್ತೆ ನಿನಗೆ? ಯಾಕೆ ನಿಮ್ಮಲ್ಲಿ ಮಾಡಿಲ್ವಾ ಇವತ್ತು? ಅಯ್ಯೋ ಇಲ್ಲಮ್ಮ ತಾಯಿ, ನಮ್ಮ ಯಜಮಾನ್ ತಗೋಬರಕ್ಕೆ ಹೋಗಿದ್ದಾರೆ, ನಾನು ಮಾಡ್ತೀನಿ ಬಿಡು. ಏನೋ ಗಮ್ಮಂತ ವಾಸನೆ ಬರ್ತದಲ್ಲ, ಅದು ಅಲ್ಲದೆ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಬಿರಿಯಾನಿ, ಅದಕ್ಕೆ ಕೇಳಿದೆ. ಇವತ್ತು ಮಧ್ಯಾಹ್ನ ಬಾಯಿ ನಮ್ಮ ಮನೆಗೆ, ನೀನು ಬಿರಿಯಾನಿ ಮಾಡು, ನಾನು ಚಿಕನ್ ಸಾಂಬಾರು ಮಾಡ್ತೀನಿ, ಹಂಗೆ ನೀನು ತೊಗೊಂಡು ಹೋಗುವಂತೆ, ಹಂಗೆ ಬರೀ ಕೈಲಿ ಕಳ್ಸಲ್ಲ ನಾನು, ಆಯ್ತಾ? ಅಯ್ಯೋ ಅಷ್ಟೇ ತಾನೇ ಕಣೆ, ಬಿಡೆ ಬರ್ತೀನಿ. ನಮ್ಮ ಮನೇಲಿ ನಿಮ್ಮ ಮನೇಲಿ ಎಲ್ಲ ಒಂದೇ ತಾನೇ, ಮಾಡ್ತೀನಿ ಬಿಡು. ಲಾವಣ್ಯ ನಿಂಗೂ ಬೇಕಾ ಬಿರಿಯಾನಿ? ಅಯ್ಯೋ ಬೇಡ ಪರಿ, ನನಗೆ ಬೇಡ. ನಾನು ಇವತ್ತು ಮೀನು ತೊಗೊಬಂದು ಮಾಡ್ತೀನಿ. ನಮ್ಮ ಯಜಮಾನ್ರು ಹೇಳಿದ್ದಾರೆ ಇವತ್ತು ಫಿಶ್ ತೊಗೊಬರ್ತೀನಿ, ಫಿಶ್ ಕರಿ ಮಾಡಿ ರೈಸ್ ಮಾಡು ಅಂತ, ಆಯಿತಾ? ನಾನಿವತ್ತು ಫಿಶ್ ಮಾಡ್ತೀನಿ. ನಿಂಗೂ ಬೇಕಾ ಫಿಶ್ಶು? ಒಂದು ಕೊಡ್ಲಾ? ನೀನು ನನಗೇನು ಫಿಶ್ ಕೊಡೋದು ಬೇಡ, ವಿಶ್ ಮಾಡೋದು ಬೇಡ. ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡ್ತೀನಿ, ಅದು ಮುಬಿನ ಜೊತೆಯಲ್ಲಿ. ಬೇಕಾ ಹೇಳು, ನಿಂಗೆ ಒಂದು ಬೌಲ್ ಕೊಟ್ಟು ಕಳಿಸ್ತೀನಿ. ಬೇಡ ಅಂದರೆ ಬಿಡು ಅನ್ನಂಗೆ. ನಾನು ಫಿಶ್ ಕಿಶೋ ತಿನ್ನೋದಿಲ್ಲ, ಐ ಆಮ್ ಓನ್ಲಿ ಈಟ್ ಚಿಕನ್. ಅಯ್ಯೋ ಈ ಮಂಜಕ್ಕ ಇನ್ನೂ ಬಂದಿಲ್ವಲ್ಲ. ಲಾವಣ್ಯ ತಗೋ. ಅಯ್ಯೋ ಮಂಜಕ್ಕ, ನೀನು ಅವಳನ್ನ ಕೇಳಬೇಕಿತ್ತು ಏನು ಗಲಾಟೆ ಅಂತ. ಅಕ್ಕ ನಾನೇ ಕೇಳಿಸ್ಕೊಂಡಿದ್ದೀನಿ ಕಣೆ, ಜಗಳ ಮಾಡ್ತಾ ಇದ್ರು. ಇವಾಗ ಕೇಳಿದ್ರೆ ಬಿತ್ರಿ ಏನೂ ಇಲ್ಲ ಅಂತ ನೋಡು. ಅಕ್ಕ ಎಷ್ಟು ಸುಳ್ಳು ಹೇಳ್ತಾರೆ ಕಣೆ ಅವಳು. ಅಯ್ಯ ಬಿಡೆ, ಎಲ್ಲಾದರೂ ಹೋಗ್ಲಿ, ಅವಳು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ, ಅವಳು ಹೇಳ್ಕೊಳಲ್ಲ. ನಿನಗೆ ಬರೀ ಕಂಡರ ಮೇಲೆ ಸುದ್ದಿ ಮಾತಾಡೋದ್ರೆ ತುಂಬ ಖುಷಿ, ಸುಮ್ಮನೆ ಹೋಗು. ಮಂಜುಳಾ ಅಕ್ಕ ನೀವು ಕರೆಕ್ಟಾಗಿ ಹೇಳಿದ್ರಿ, ಇವಳಿಗೆ ಬರೀ ಅದೇ ಕೆಲಸ. ಅಯ್ಯಯ್ಯ ಏನೇ ಅದು ಮಂಜುಳಾ ಅಂತೀಯಾ? ನೀನು ಮಂಜುಳಾ ಅಂದರೆ ನನಗೆ ಹುಳ ಅನ್ನೋ ಥರ ಕಳಿಸುತ್ತೆ, ಅದಕ್ಕೆ ಅವ್ರ ತ ನೀನು ಮಂಜು ಅಕ್ಕ ಅಂತ ಕರಿ. ಅಯ್ಯೋ ಭಗವಾನ್, ಮಂಜುಳಾ ಅಂತ ಹೆಸ್ರುಕೊಬಿಟ್ಟು ಕರಿಬೇಡ ಅಂದರೆ ಹೆಂಗೆ? ನೀವು ಇಟ್ಕೋಬೇಕಾದ್ರೆ ಮಂಜುಳಾ ಅಂತ ಇಟ್ಕೋಬಾರ್ದಾಗಿತ್ತು, ಮಂಜು ಅಂತ ಇಟ್ಕೊಂಡ್ರೆ ನಾನು ಮಂಜು ಅಕ್ಕ ಅಂತ ಕರೀತದೆ. ನಾನು ನಿನ್ನ ಮಂಜುಳಾ ಅಕ್ಕನೇ ಅಂತ ಕರೆಯೋದು. ಲೇ ಮುಬಿ, ಹಂಗೆ ಕರಿಬೇಡ್ವೇ? ನೋಡಿದ್ರಲ್ಲ ಫ್ರೆಂಡ್ಸ್, ಇವರು 3 ಜನ ನನ್ನ ಫ್ರೆಂಡ್ಸ್ ಆಗಿರ್ತಾರೆ. ನಾವೊಂದು ಒಟದಲ್ಲಿದ್ದೀವಿ, ನಮ್ಮ ದಿನ ಒಟದಲ್ಲಿ ಏನೇನು ನಡೀತೇವೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ, ನನಗೆ ಸಪೋರ್ಟ್ ಮಾಡಿ ಆಯಿತಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.